ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಮಾತಾಡ್ತಿರೋ ಟಾಪಿಕ್ಕು ಸೆಲ್ಫ್ ಎಸ್ಟೀಮ್ ಅಂತ ಅಂದರೆ ನಾವು ನಮಗೆ ಯಾವ ಥರ ಟ್ರೀಟ್ ಮಾಡ್ತೀವಿ, ನಮ್ಮ ಅಬಿಲಿಟಿ ಮೇಲೆ ನಮಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ, ನಾವು ನಮಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ, ಇದು ಸೆಲ್ಫ್ ಎಸ್ಟೀಮಿಗೆ ಮೇಜರಾಗಿ ಇನ್ಫ್ಲುಯೆನ್ಸ್ ಮಾಡುವಂಥ ಫ್ಯಾಕ್ಟರ್ ಯಾವುದಪ್ಪ ಅಂದರೆ ನಮ್ಮ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇರ್ಬೋದು, ಡೇ ಟು ಡೇ ಲೈಫಲ್ಲಿ ನಾವು ಇಂಟ್ರ್ಯಾಕ್ಷನ್ ಮಾಡೋವಂಥವ್ರು ಇರ್ಬೋದು, ಅಥವಾ ಮೀಡಿಯಾ ಇರ್ಬೋದು, ನಮ್ಮ ಸೆಲ್ಫ್ ಟಾಕ್ ಇರ್ಬೋದು. ಇದು ಮೇಜರಾಗಿ ಇನ್ಫ್ಲುಯೆನ್ಸ್ ಮಾಡುತ್ತೆ. ಇದ್ರ ಜೊತೆಗೆ ನಾವು ಬೆಳೆದಿರೋಂಥ ಎನ್ವಿರಾನ್ಮೆಂಟು ಕೂಡ. ಲೋ ಸೆಲ್ಫ್ ಎಸ್ಟೀಮ್ ಇದೆಯೋ ಇಲ್ಲೋ ಅಂತ ಗೊತ್ತಾಗೋದು ಹೇಗೆ? ಲೋ ಸೆಲ್ಫ್ ಎಸ್ಟೀಮ್ ಇದ್ದವರಿಗೆ ಫಿಯರ್ ಆಫ್ ಫೇಲ್ಯೂರ್ ಇರುತ್ತೆ, ಹೊಸ ವಿಚಾರಗಳನ್ನು ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಿರ್ತಾರೆ, ಚಾಲೆಂಜಸ್ಸನ್ನು ಫೇಸ್ ಮಾಡ್ತಿರೋದಿಲ್ಲ, ಬೇರೆಯವ್ರ ವ್ಯಾಲಿಡೇಷನಿಗೆ ನೋಡ್ತಾ ಇರ್ತಾರೆ, ನೆಗೆಟಿವ್ ಸೆಲ್ಫ್ ಟಾಕ್ ಇರುತ್ತೆ. ಇದು ಲೋ ಸೆಲ್ಫ್ ಎಸ್ಟೀಮ್ ಇದೆ ಅಂತ. ಹೆಲ್ತಿ ಸೆಲ್ಫ್ ಎಸ್ಟೀಮ್ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಅಂದರೆ ಬೌಂಡ್ರಿನ ಆರಾಮಾಗಿ ಸೆಟ್ ಮಾಡ್ತಿರ್ತಾರೆ, ಮತ್ತು ಕಾಂಪ್ಲಿಮೆಂಟನ್ನು ಅಕ್ಸೆಪ್ಟ್ ಮಾಡ್ತಾರೆ, ಕಾನ್ಫಿಡೆನ್ಸ್ ಇರುತ್ತೆ ಅವ್ರ ಡಿಸಿಷನ್ ಮೇಲೆ ಅವರಿಗೆ. ಬೇರೆಯವ್ರ ವ್ಯಾಲಿಡೇಷನ್ ಅವಶ್ಯಕತೆ ಅವ್ರಿಗೆ ಇರೋದಿಲ್ಲ, ಹೊಸ ವಿಚಾರಗಳನ್ನು ಟ್ರೈ ಮಾಡ್ತಿರ್ತಾರೆ, ಮತ್ತು ಸೆಟ್ ಬ್ಯಾಕ್ಸಿಂದ ಗೆಟಪ್ ಆಗ್ತಿರ್ತಾರೆ. ಇದು ಹೆಲ್ತಿ ಸೆಲ್ಫ್ ಎಸ್ಟೀಮು. ನಾನು 3 ಟೈಪ್ ಆಫ್ ಪೀಪಲ್ ಎಕ್ಸಾಂಪಲ್ ಕೊಡ್ತೀನಿ. ಒಂದು ಹೈ ಸೆಲ್ಫ್ ಎಸ್ಟೀಮು. ಅವರು ತುಂಬ ಅರೋಗೆಂಟ್ ಇರ್ತಾರೆ, ಬೇರೆಯವ್ರ ಮಾತು ಕೇಳ್ತಿರಲ್ಲ, ಕಂಪ್ಯಾರಿಸನ್ ಮಾಡ್ತಿರ್ತಾರೆ, ಸುಪೀರಿಯಾರಿಟಿ ಫೀಲಿಂಗ್ ಅವ್ರಿಗೆ ಜಾಸ್ತಿ ಇರುತ್ತೆ. ಪ್ಯಾಸಿವ್ ಎಸ್ಟೀಮು. ಇವರೇನಪ್ಪ ಅಂತ ಅಂದರೆ ಬೇರೆಯವ್ರ ಹತ್ರ ಮಾತಾಡೋಕ್ಕೆ ಹಿಂದೆ ಮುಂದೆ ನೋಡ್ತಿರ್ತಾರೆ, ಮಾತಾಡೋದೇ ಇಲ್ಲ. ಲೋ ಸೆಲ್ಫ್ ಎಸ್ಟೀಮ್ ಅವ್ರಿಗೆ ಜಾಸ್ತಿ ಇರುತ್ತೆ. ನೆಕ್ಸ್ಟು ಅಸರ್ಟಿವ್ ಎಸ್ಟೀಮು. ಇವರೇನಪ್ಪ ಅಂತ ಅಂದರೆ ಇವ್ರ ಹತ್ರ ಹೆಲ್ತಿ ಎಸ್ಟೀಮು ಜಾಸ್ತಿ ಇರುತ್ತೆ. ಅಂತ ಅಂದರೆ ಫೀಡ್ಬ್ಯಾಕ್ ಕೊಡಬೇಕಾದ್ರೆ ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್ ಕೊಡ್ತಾರೆ, ಅವ್ರು ಕೈಂಡಾಗಿ ಟ್ರೀಟ್ ಮಾಡ್ತಾರೆ, ಅವ್ರೂ ಅಷ್ಟೇ ಬೇರೆಯವ್ರೂ ಅಷ್ಟೇ. ನಾವು ಅಗ್ರೆಸಿವ್ ಆಗಿರಬಾರ್ದು, ಪ್ಯಾಸಿವ್ ಆಗಿರಬಾರ್ದು, ನಾವು ಅಸರ್ಟಿವ್ ಆಗಿರೋ ಎಸ್ಟೀಮನ್ನು ಪ್ರಾಕ್ಟೀಸ್ ಮಾಡಬೇಕು. ಈ ವಿಡಿಯೋ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾಳೆ ಮತ್ತೆ ಹೊಸ ಟಾಪಿಕ್ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಧನ್ಯವಾದಗಳು.